ಮನುಷ್ಯ ದಿನನಿತ್ಯ ನಮ್ಮ ಬದುಕನ್ನು ಸ್ವಚ್ಛ ಮಾಡುವ ಕೆಲಸ ಮಾಡಬೇಕು. ರೊಟ್ಟಿ ಮಾಡಬೇಕಾದ್ರೆ ಜ್ವಾಳ ಸ್ವಚ್ಛ ಮಾಡ್ತೀರಿ, ಹಂಗೆ ಬೀಸ್ಕೊಂಡು ಬರಂಗಿಲ್ಲ. ಅಕ್ಕಿ ಹಾಕಬೇಕಾದ್ರೆ ಅಕ್ಕಿ ಸ್ವಚ್ಛ ಮಾಡ್ತೀರಿ. ನೀರು ಕುಡಿಬೇಕಾದ್ರೆ ಚರಿಗೆ ಗ್ಲಾಸ್ ಹನಿಕೆ ಹಾಕಿ ನೋಡ್ತೀರಿ ಸ್ವಚ್ಛ ಅದಾವೋ ಇಲ್ಲ ಅಂತ. ಇದೆಲ್ಲವುಗಳನ್ನು ಹೆಂಗೆ ಸ್ವಚ್ಛ ಮಾಡ್ತೀರಲ್ಲ, ಮನೆಯನ್ನು ಹೆಂಗೆ ಸ್ವಚ್ಛ ಮಾಡ್ತೀರಲ್ಲ, ಹಂಗ ಸ್ವಲ್ಪ ನಮ್ಮ ಬದುಕನ್ನು ಅಂತಂದ್ರೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡೋಕ್ಕೂ ಕಲ್ಕೋಬೇಕು. ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡೋಕೆ ಕಲ್ಕೋಬೇಕು. ಯಾಕಂತಂದ್ರೆ ಪರಮಾತ್ಮ ಬಂದು ಎಲ್ಲಿ ಕೊಡಿರ್ತಾನಂದ್ರೆ ನಮ್ಮ ಹೃದಯದೊಳಗೆ ಭಗವಂತ ಇರ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಮನೆಯೊಳಗೆ ನಿದ್ದಾನೆಯೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯ ನಿಲ್ಲ ಕೂಡಲ ಸಂಗ. ಯಾರ ಮಣಿ ಮುಂದೆ ಕಲ್ಲು ಬಿದ್ದವ, ಯಾರ ಮಣಿ ಮುಂದೆ ಹೊಲಸು ಬಿದ್ದದ, ಯಾರ ಮಣಿ ಮುಂದೆ ರಂಗವಲ್ಲಿ ಹಾಕಿಲ್ಲ, ಅವ್ರ ಮಣಿ ಮುಂದೆ ಹುಲ್ಲು ಎದ್ದಿತ್ತು ಅಂತಂದ್ರೆ ನೀವೇನಂತೀರಿ? ಈ ಮಣಿಯೊಳಗೆ ಮಾಲಕ್ಕಿಲ್ಲ, ಮಾಲಕ್ ಹೋಗ್ಯಾನ ಅನ್ನಿಸ್ತದಿಲ್ಲ. ಮಣಿ ಮುಂದೆ ಚಂದ ಕಸ ಹೊಡೆದ ನೀರು ಹೊಡೆದ ರಂಗವಲ್ಲಿ ಹಾಕಿದ್ರು ಅಂತಂದ್ರೆ ಕಡ್ಡಿ ಕಸ ಹುಲ್ಲು ಏಳಲಾರ್ದ ಕಂಟಿಯದು ಬೀಳಲಾರ್ದ ಸ್ವಚ್ಛ ಇತ್ತು ಅಂತಂದ್ರೆ ನೀವೇನಂತೀರಿ? ಈ ಮಣಿಯೊಳಗೆ ಮಾಲಕರ ಅದಾರ ಅಂತೀರಿ. ಹಂಗ ಈ ಹೃದಯವೆಂಬ ಒಂದು ಮಣಿ ಅದ. ಈ ಹೃದಯವೆಂಬ ಮನಸ್ಸೆಂಬ ಮಣಿಯೊಳಗ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು ಇನ್ನೊಬ್ಬರ ಹಾಳಾಗಿ ಹೋಗಲೆನ್ನುವಂತ ಸುಮಾರು ಗುಣಗಳು ಈ ಮನಸ್ಸಿನ ಬಾಗಲದೊಳಗಿದ್ದು ಅಂತಂದ್ರ ಪರಮಾತ್ಮ ಅಂತಾನ ಈ ಮಣಿಯೊಳಗ ಮಾಲಕ ಸತ್ತಾನ, ಮಾಲಕ್ ಇಲ್ಲ, ಹಾಳಾಗಿ ಹೋಗ್ಯಾನಂತನವ. ಮಣಿ ಸ್ವಚ್ಛ ಇತ್ತಂದ್ರೆ ಮಾಲಕ್ ಇರ್ತಾನ. ಹಂಗ ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ಒಳಗ ಮಾಲಕ್ ಇರ್ತಾನ. ಆ ರೀತಿಯೊಳಗ ಈ ಪುರಾಣ ಪ್ರವಚನ ಕೇಳೋದ್ರಿಂದ ಏನಾಗ್ತದಂತಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಆಗುತ್ತದ. ಪರಮಾತ್ಮ ನಿಮ್ಮ ಸೌಂದರ್ಯವನ್ನು ನೋಡೋದಿಲ್ಲ. ಭಾಳ ಚಂದ ಅದಾಳಂತ ತಿಳ್ಕೊಂಡು ಭಾಳ ಚಂದ ಅದಾನಂತ ದೇವರು ಬೆಟ್ಟಕ್ಕನೇನು ಆಗಂಗಿಲ್ಲ. ಸಿರಿತನ ನೋಡೋದಿಲ್ಲ, ನಿಮ್ಮಲ್ಲಿ ಭಕ್ತಿ ಮಾತ್ರವನ್ನು ನೋಡುತ್ತಾನೆ ಪರಮಾತ್ಮ. ಸಿದ್ಧರಾಮನಿಗೆ ಸುಮ್ಮನೆ ಒಲಿಯಲಿಲ್ಲ ಪರಮಾತ್ಮ. ಭಗವಂತ ಒಲಿಬೇಕಾಗಿತ್ತು ಅಂದ್ರೆ ಬಹಳ ಪ್ರಯತ್ನ ಮಾಡ್ಬೇಕ್ರಿ, ಬಹಳ ಪ್ರಯತ್ನ ಮಾಡ್ಬೇಕು. ಅವನ ಸಲುವಾಗಿ ಒಬ್ಬೊಬ್ಬರ ಜೀವನ ಹಾಳು ಮಾಡಿಕೊಂಡಾರ್ರಿ. ಸಂತ ತುಕಾರಾಮ ಪಾಂಡುರಂಗನ ಒಲಿಸ್ಕೋಬೇಕಾಗಿತ್ತು ಅಂದ್ರೆ ಬಾಳೆನ ಹಾಳು ಮಾಡಿಕೊಂಡ. ಒಂದು ದಿನ ದುಡ್ಯಾಕ ಹೋಗಲಿಲ್ಲ, ಒಂದು ದಿನ ಹೆಂಡತಿಗೆ ಸೀರೆ ಅನ್ಲಿಲ್ಲ, ಮಕ್ಕಳಿಗೆ ಅರಿವಣ್ಲಿಲ್ಲ. ದಿನ ಮುಂಜಾನೆ ಎಚ್ಚರ ಆಯಿತು ಅಂದ್ರೆ ಪಾಂಡುರಂಗ ಪಾಂಡುರಂಗ ನೋಡ್ರಿ. ಎಚ್ಚರ ಆದ್ರೆ ಅದ ಕೆಲಸ. ಹೆಂಡತಿ ಊಟ ಮಾಡಬರ್ರಿ ಅಂದ್ರ ಪಾಂಡುರಂಗ ಪಾಂಡುರಂಗ. ಅದೇ ಮನ್ಯಾಗ ಜ್ವಾಳ ಇಲ್ರಿ, ಜ್ವಾಳ ತರಬೇಕ್ರಿ, ಪಾಂಡುರಂಗ. ನೀವು ಹಿಂಗಂದ್ರೆ ಕೇಳ್ತಾಳಕಿ ಬೆನ್ನ ಮಗ ಗುತ್ತಾಳ. ಜ್ವಾಳ ಇಲ್ಲ ಅಂತ ತಗೊಂಡು ಬಾ ಅಂದ್ರೆ ಪಾಂಡುರಂಗ ಅಂದ್ರೆ ಅವ ತಂದು ಕೊಡ್ತಾನೆ. ಏನಿಲ್ಲಿ ಕೇಳ್ತೀರೇನು ನೀವು? ಕೇಳಂಗಿಲ್ಲ. ಹುಚ್ಚು ಹಿಡಿದು ಬಿಟ್ಟಿತ್ರಿ ಪಾಂಡುರಂಗನಿಗೆ. ಯಾರಿಗೆ? ಸಂತ ತುಕಾರಾಮನಿಗೆ. ದಿನನಿತ್ಯ 24 ತಾಸು ಎದ್ದಾಗಿನಿಂದ ನಿದ್ದೆಗೆ ಹೋಗೋ ತನಕ, ನಿದ್ದೆಯಿಂದ ಏಳುವ ತನಕ ಬರೀ ಪಾಂಡುರಂಗ ಪಾಂಡುರಂಗ ಅಂದಾಗ ರೀ ಏಕಾದಶಿ ದಿನ ಪಾಂಡುರಂಗನ ಮುಂದೆ ಪಂಡರೀಪುರದೊಳಗೆ ಲಕ್ಷ ಜನ ವಾರಕರಿ ಮಂದಿದ್ರು. ಪಾಂಡುರಂಗನ ಧ್ಯಾನ ಮಾಡಾಕ, ದರ್ಶನ ಮಾಡಾಕ ಲಕ್ಷ ಮಂದಿದ್ರು. ಆದ್ರೆ ಸ್ವತಃ ಪಾಂಡುರಂಗ ಏನ್ ಮಾಡ್ತಿದ್ದ ಅಂದ್ರೆ ಆ ಲಕ್ಷ ಮಂದ್ಯಾಗ ಹಿಂಗ ಹುಬ್ಬಗೈ ಹಚ್ಚಿ ಹುಡುಕಾಡಕತ್ತಿದ್ದಂತ. ಪಾಂಡುರಂಗ ಹಿಂಗ ಹುಬ್ಬಗೈ ಹಚ್ಚಿ ಹುಡುಕಾಡಕತ್ತಿದ್ದಂತ.
ಬಾಜು ಇದ್ದವ್ರಂದ್ರಂತ ಯಾರನ್ನು ಹುಡುಕಾಡಕತ್ತೀಯಪ್ಪ? ಇಟ್ಟು ಮಂದ್ಯಾಗ ಹುಬ್ಬಗ ಹೆಚ್ಚು ಯಾರನ್ನು ಹುಡುಕಾಡಕತ್ತಿ ಅಂತಂದಾಗ ಸ್ವತಃ ಪಾಂಡುರಂಗ ಹೇಳ್ದಂತ, ನನ್ನ ತುಕಾರಾಮ ಬಂದ ನನ್ನ ನೋಡಾಕತ್ತೇನಂತ ತಿಳ್ಕೊಂಡು ಸ್ವತಃ ಪಾಂಡುರಂಗ ಹೇಳದಂತ. ನೋಡ್ರಿ, ನನ್ನ ತುಕಾರಾಮ ಅಂತ ಪಾಂಡುರಂಗನ ಬಾಯಿಯೊಳಗೆ ಬರ್ಬೇಕಾದ್ರೆ ತುಕಾರಾಮ ಪಾಂಡುರಂಗನ ಮ್ಯಾಗ ಎಷ್ಟು ಭಕ್ತಿ ಮಾಡಿರ್ಬೇಕ್ರಿ. ದೇವ್ರ ಸುಮ್ಮನೆ ಒಲೆಂಗಿಲ್ಲ. 2 ಊದಿನ ಕಡ್ಡಿ ತೊಗೊಂಡು ಆದ್ರೆ ದೇವ್ರು ಒಲಿತಾನೇನು? ಒಲೆಂಗಿಲ್ಲ. ಮತ್ತು ಅಂದ್ಕೂಡಲೇ ಹೋಗೋದು ಬಿಟ್ಟಿರಿ, ಮತ್ತು ಹೋಗ್ರಿ. ಅವು ದೇವ್ರು ನಿಮ್ಮ ಸಲಗೇನದಾವು, ನೀವು ಹೋಗಲಿಲ್ಲ ಮುಂದೆ ಹೋಗವ್ರು ಯಾರು? ಈ ಕಂಪ್ನಿ ಅಂತೂ ಹೋಗಂಗಿಲ್ರೇ. ನಮ್ಮ ಕಂಪ್ನಿ ದೇವ್ರಿಗೆ ಈ ಜಗಲಿ ಮ್ಯಾಗ ಇದ್ದು ದೇವ್ರಿಗೆ ನಮಸ್ಕಾರ ಮಾಡಂಗಿಲ್ಲ ಇವು. ಸಿಟ್ಟು ತಿಳ್ಕೊಬೇಡ್ರಿ. ಮತ್ತು ನಾ ಹೇಳೋ ಪದ್ಧತಿ ಹಿಂಗೆ. ಕರೆ ನೀವು ಜಳಕ ಮಾಡಿ ಜಗಲಿಗೆ ಯಾರ ನಮಸ್ಕಾರ ಮಾಡ್ತೀರಿ? ಮಾಡ್ಬೇಕ್ರಿಪ್ಪ. ನಿಮ್ಮ ಮನೆದೇವ್ರು ಇಟ್ಟಿರಿ ಜಗಲಿ ಮ್ಯಾಗ, ಅವಕ್ಕ ನಮಸ್ಕಾರ ಮಾಡ್ಬೇಕಲ್ಲ ನೀವು. ನೀ ಯಾ ದೇವರಿಗೆ ಹಣಮಪ್ಪಗ, ದುರ್ಗವ್ಗ, ದ್ಯಾಮವ್ಗ ಎಲ್ಲೂ ಹೋಗಲಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಒಂದು ಸಾರಿ ಜಗಲಿಗೆ ನಮಸ್ಕಾರ ಮಾಡು, ಒಂದು ಸಾರಿ ಪಡಸಲೆಗೆ ಕೂತ ಹಡದ ಅವ್ಗ ಅಪ್ಪಗ ನಮಸ್ಕಾರ ಮಾಡಿದ್ರೆ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ ತಮ್ಮ, ಪುಣ್ಯ ಬರ್ತದ. ದೇವರ ಸುಮ್ಮನೆ ಒಲೆಂಗಿಲ್ಲ, ಹುಚ್ಚು ಹಿಡಿಬೇಕು. ಅವಂದು ದೇವರು ಹುಚ್ಚಿಡಿಬೇಕು. ಹುಚ್ಚಿಡಿಯೋದು ಅಷ್ಟೇ ಅಲ್ಲ, ಆಕೆ ಜೀಜಾ ಸಂತ ತುಕಾರಾಮನ ಹೆಂಡತಿ ಜೀಜಾ ಗಂಡಗ ಬೈತಿದ್ಲಂತ. ನಿನ್ನ ಲಗ್ನ ಮಾಡ್ಕೊಂಡು ಏನರ ಕಂಡನೋ ತುಕ್ಯಾ ಅಂತಿದ್ಲಂತ. ಗಂಡಗ ತುಕ್ಯಾ ಅಂತ ಬೈತಿದ್ಲಂತ ಜೀಜಾ. ಯಾಕಂದ್ರೆ ಏನೊಂದು ಸೀರೆ ತಂದೀಯಾ, ಏನೊಂದು ಬಂಗಾರ ತಂದೀಯಾ, ಏನು ಹುಡುಗರಿಗೆ ಅರಿವಿ ತಂದೀಯಾ, ಏನು ಮನ್ಯಾಗ ಚೀಲ ಗಂಟ್ಲೆ ಕಾಳದಾವ, ರೊಕ್ಕದಾವ, ಏನಾರ ಎದಕ್ಕರ ನನ್ನ ಮದುವೆ ಮಾಡಿಕೊಂಡೆ ಅಂತ ಬೈತಿದ್ಲಂತ. ಒಂದೊಂದು ಸಾರಿ ಮತ್ತೆ ನೋಡ್ರಿ, ನಮ್ಮವ್ರ ಹೆಸರು ಗೊತ್ತಿಲ್ಲ ನನಗೆ, ಅಮ್ಮವ್ರು. ಏನವ ನಿಮ್ಮ ಹೆಸರು? ಲಕ್ಷ್ಮಿ. ಸಿದ್ದಯ್ಯಪ್ಪಗಳು ಹೆಣ್ಮಕ್ಕಳು. ಅವರು ಸಿದ್ದಯ್ಯಪ್ಪಗಳು ತುಕಾರಾಮ್ ಇದ್ದಂಗನ, ಬಂದದ್ದು ಬತ್ತು, ಆದದ್ದು ಹೋತು. ಯಾರು ಕೊಟ್ಟರು ಒಟ್ಟ, ಬಿಟ್ಟರು ಒಟ್ಟ, ತೂರ್ಕೊಂಡು ಅವಂದು ಹಿಂಗೆ. ನಾನು ಅದೇ ಏನ್ರಿ ಹಿಂಗೆ ಮಾಡೋದು, ಏನಾರ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಆಗುತ್ತದ ಹೇಳ್ರಿ. ಅಲ್ಲ ಕೊಡ್ತಾನ, ಕೊಡಲಿಲ್ಲ ಅಂದ್ರೆ ಏನಾರು ಮಾಡೋನಲ್ಲ, ಮತ್ತೆ ದೇನೇರ ಮಾಡೋನು ಕಡಿಗೆ. ನೋಡ್ರಿ, ಪಾಂಡುರಂಗ ಇಂಥವ್ರನ್ನ ಎಂದೂ ಕೈ ಬಿಡಂಗಿಲ್ಲ. ಯಾಕಂದ್ರೆ ಅವು ಮಾಡೋದ ದೇವರಿಗಾಗಿ, ಅವು ಮಾಡೋದ ಸಮಾಜಕ್ಕಾಗಿ, ಅವ್ರು ಮಾಡೋದ ಭಕ್ತರಿಗಾಗಿ. ಇದು ಜಂಗಮರ ಕರ್ತವ್ಯದ ಇದು. ನಮ್ಮ ಕೆಲಸ ಏನ್ರಿ? ಜನರನ್ನ ಧಾರ್ಮಿಕತೆಯ ಕಡೆಗೆ ಕರ್ಕೊಂಡು ಬರುವುದನ್ನ ನಮ್ಮ ಕೆಲಸ. ಪರಮಾತ್ಮ ನಮ್ಮನ್ನ ಅದಕ್ಕೆ ಕಳಿಸಾನ ಭೂಲೋಕಕ್ಕ, ಅದಕ್ಕೆ ಕಳಿಸಾನ. ಹುಚ್ಚು ಹಿಡಿಬೇಕು, ಪಾಂಡುರಂಗನ ಹುಚ್ಚು ಹಿಡಿಬೇಕು. ಬೈತಿದ್ಲಕ್ಕೆ ಒಂದೊಂದು ಸಾರಿ ತುಕಾರಾಮನ್ ಹೆಂತಿ ಜೀಜಾ ಅಂತಿದ್ಲಂತ. ಗಂಡಗಟ್ಟ ಅಲ್ದ ಅವ್ ಗಂಡ ಯಾರನ್ನ ನೆನೆಸ್ತಾನಲ್ಲ ಪಾಂಡುರಂಗನ, ಅವನು ಬೈತಿದ್ಲಂತಕ್ಕೆ. ಕರಿ ಇಟ್ಟ್ಯ ದೇವ್ರಿಗೆ, ನನ್ನ ಗಂಡ ಚಲೋ ಇದ್ದ, ನನ್ನ ಗಂಡನ ತಲೆ ಕೆಡಿಸಿಟ್ಟಿಯಲ್ಲೋ. ಮೊದಲ ನನ್ನ ಗಂಡ ಹೇಂತಂತಿದ್ದ, ಮಕ್ಕಳಂತಿದ್ದ, ಮನಿ ಅಂತಿದ್ದ. ನಿನ್ನ ಧ್ಯಾನ ಮಾಡೋಕ್ಕಿಂತ ಮೊದಲು ಯಾವಾಗ ನನ್ನ ಗಂಡನ ತಲೆಯಾಗ ನಿನ್ನ ಧ್ಯಾನ ಸೇರಿತು, ನನ್ನ ಮರೆತು ಬಿಟ್ಟಾನೋ. ನೋಡ್ರಿ, ನನ್ನ ಮರೆತು ಬಿಟ್ಟಾನ, ಮಕ್ಕಳು ಮರೆತು ಬಿಟ್ಟಾನ. ಬರೇ ಪಾಂಡುರಂಗ ಹಿಂಗೆ ಅಡ್ಡಾಡ್ತಾನ. ಸಿದ್ಧರಾಮ ಕೊಳ್ಳದಾಗ ಜಿಗ್ಯಾಕ ನಿಂತ್ರಿ. ಸಿದ್ಧರಾಮ ಕೊಳ್ಳದಾಗ ಜಿಗ್ಯಾಕ ನಿಂತೇನು ಮಾಡಿದ ಅಂತಂದ್ರ, ಓ ಅನ್ನು ಸಪ್ಪಳ ಅಲ್ಲಿ ಬಂದ್ರ ಅಲ್ಲೇ ಸಿಗದ. ಯಾರು ಪರಮಾತ್ಮನಿಗಾಗಿ ಅವನ ನಾಮಸ್ಮರಣೆ ಮಾಡ್ತೀರಿ ಅವರನ್ನು ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಇದು ಪಕ್ಕಾ ತಿಳ್ಕೋರಿ. ನಾ ಹೇಳು ಮಾತಲ್ಲ, ಗೀತಾದೊಳಗ ಪರಮಾತ್ಮ ಹಾನಿ ಮಾಡಿ ಹೇಳಾನ ಈ ಮಾತು ಅರ್ಜುನನಿಗೆ. ಹೇ ಅರ್ಜುನ, ಯಾರು ನನ್ನನ್ನು ಅನನ್ಯ ಪೂರ್ವಕವಾಗಿ ನನ್ನ ನೆನೆಸ್ತಾರ, ನನ್ನ ಚಿಂತನೆ ಮಾಡ್ತಾರ, ನನ್ನ ಧ್ಯಾನ ಮಾಡ್ತಾರ, ಅವರ ಕೈ ನಾ ಎಂದೂ ಬಿಡಂಗಿಲ್ಲ. ಅವರ ಯೋಗಕ್ಷೇಮವನ್ನು ನೋಡ್ತೀನಿ. ಅವರಿಗೆ ಬೇಕಾದಾಗ ಅರಿವಿ ಕೊಟ್ಟಾನಿಲ್ಲ. ಮತ್ತೆ ದ್ರೌಪದಿಗೆ ಮೇರು ಪರ್ವತದಷ್ಟು ಅರಿವಿ ಕೊಟ್ರಿ. ದ್ರೌಪದಿಗೆ ನೆನೆಸಾಳಕ್ಕೆ ಹಂಗ. ನಿಮಗೆ ಯಾರ ದೇವರು ಒಂದು ಜೋಡು ಸೀರೆ ತಂದು ಕೊಟ್ಟಾನೇನ್ರಿ? ತೊಗೊಂಡು ಬಂದ್ರೆ ಗಂಡ ತನಗಿಲ್ಲ ನಿಮಗೆ. ಮೊದಲ
ಯಾಕೆ ಹಂಗೆ ಭಕ್ತಿ ಇಲ್ಲ. ದ್ರೌಪದಿ ಭಕ್ತಿ ಮಾಡಿದ್ಲ ಹಂಗ. ಆಕೆಯ ಕೂಗಿನಲ್ಲಿ ಹಂಗಿತ್ತು, ಹೇ ಪಾಂಡುರಂಗ, ಕೃಷ್ಣ, ಮುರಾರಿ, ಪರಮಾತ್ಮ, ಎನ್ನ ಮಾನ ಅಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ. ಹೇ ಪರಮಾತ್ಮ, ನನ್ನ ಮಾನ ಆದರೂ ನಿಂದ ಹಾದಂಗ, ನನ್ನ ಮರ್ಯಾದೆ ಆದರೂ ನಿಂದ ಹಾದಂಗ ಅಂತ ತಿಳ್ಕೊಂಡು ಕೈಯನ ಸೀರೆ ಬಿಟ್ಟು ಬಿಟ್ಟಿದ್ಲು. ಕೆಳಗೆ ಸೀರೆ ಕೊಟ್ಟಿದ್ದ ಪರಮಾತ್ಮ. ಯಾರು ಅವನ್ನ ನೆನೆಸ್ತಾರ ಅವರನ್ನು ಎಂದೂ ಕೈ ಬಿಟ್ಟಿಲ್ಲ ಪರಮಾತ್ಮ, ಎಂದೂ ಕೈ ಬಿಟ್ಟಿಲ್ಲ. ಬಟ್ಟೆ ಅಂದವರಿಗೆ ಬಟ್ಟೆ ಕೊಟ್ಟಾನ, ಊಟ ಅಂದವರಿಗೆ ಊಟ ಕೊಟ್ಟಾನ. ಗೋರಾ ಕುಂಬಾರನ ಮನೆಯೊಳಗೆ ಓಡಿ ಬಂದು ಬಾಯಿಯೊಳಗೆ ತುತ್ತು ಹಾಕಿ ಊಟ ಮಾಡಿಸಿದರಿ, ಅನ್ನ ಕೊಟ್ಟಾನ ಪರಮಾತ್ಮ. ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಗೀತೆಯೊಳಗೆ ಪರಮಾತ್ಮ ಬರಿತಾನೆ, ಹೇ ಅರ್ಜುನ, ಯಾರು ನನ್ನನ್ನ ಪ್ರಾಂಜಲ ಮನಸ್ಸಿನಿಂದ ನಾನೇ ಸರ್ವಸ್ವ ಅಂತ ಯಾರು ನನ್ನ ನೆನೆಸ್ತಾರಲ್ಲ ಅವರನ್ನು ಎಂದೂ ಕೈ ಬಿಡಂಗಿಲ್ಲ ಅಂತಾನು ಪರಮಾತ್ಮ. ಆನಿ ಮಾಡಿ ಹೇಳ್ಯಾನ, ಅಂದಂಗ ಕೈ ಬಿಟ್ಟಿಲ್ಲ. ಮತ್ತು ನೀವಂತಿರ್ಬೇಕು, ಆಗ ಹಿಡ್ದಂದ್ರೆ ಸ್ವಾಮಿ ಈಗೇನು ನಮ್ಮನ್ನು ಹಿಡಿವಲ್ಲ ಅಂತ ನೀವು ಅಂತಿರ್ಬೇಕು. ನೀವು ಅವ ಕೈ ಹಿಡಿಯೋ ಹಂಗೆ ಕೈ ಬಿಡ್ಲಾರ್ದಂಗೆ ನಾವು ಇರ್ಬೇಕಲ್ಲ, ನಾವು ಇರಂಗಿಲ್ಲ.